ಡಾಕರ್ ರ್ಯಾಲಿ ಅಂತ ಹೇಳ್ಬಿಟ್ಟು ಟಫೆಸ್ಟ್ ಆಫ್ ರೋಡ್ ರ್ಯಾಲಿ ಅದು. ಅದನ್ನ ಗೆದ್ದಿದೆ. ಅದರಲ್ಲಿ ಮೌಂಟೇನ್ಸ್ ಆಗಿರ್ಬೋದು, ಮೌಂಟೇನ್ಸ್ ಅಲ್ಲಿ ಹೋಗ್ಬೇಕಾಗತ್ತೆ, ಡೆಸರ್ಟ್ಸ್ ಅಲ್ಲಿ ಹೋಗ್ಬೇಕಾಗತ್ತೆ. ಮಿಟ್ಸುಬಿಷಿದು ಪ್ಯಾಷನೇ ಆಕ್ಚುಲಿ ಈ ಒಂದು ರ್ಯಾಲಿ ಆಗಿರ್ಬೋದು. ಇವನ್ ವರ್ಲ್ಡ್ ರ್ಯಾಲಿ ಚಾಂಪಿಯನ್ಶಿಪ್ ಅಲ್ಲೂ ಕೂಡ ಅಂದ್ರೆ ಮಿಟ್ಸುಬಿಷಿ ಅವ್ರದ್ದು ಡಾಮಿನೇಷನ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಎಂಥೂಸಿಯಾಸ್ಟ್ಗಳಿಗೆ ಗೊತ್ತಿರುತ್ತೆ. ಸೇಲ್ಸ್ಗೂ ಶೋರೂಮ್ ಇರಲಿಲ್ಲ ಆ್ಯಂಡ್ ಸರ್ವಿಸ್ಗೂ ಕರೆಕ್ಟ್ಗೆ ಅಂದರೆ ನೆಟ್ವರ್ಕ್ ಇರಲಿಲ್ಲ. ಇವ್ರದ್ದು ಸ್ವಲ್ಪ ಕಷ್ಟ ಬೀಳಬೇಕಿತ್ತು ಯೂಸರ್ಸ್ ಎಲ್ಲ. ಸೊ ಹಂಗಾಗಿ ಅದು ಒಂದು ನೆಗೆಟಿವ್. ಆದರೆ ಜೊತೆಗೆ ಪ್ರೈಸು, ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ಪ್ರೀಮಿಯಂ ಬ್ರ್ಯಾಕೆಟಲ್ಲಿ ಇತ್ತು. ಎರಡು 2018-19 ಮಿಟ್ಸುಬಿಷಿ ಕಂಪ್ಲೀಟ್ ಆಗಿ ಇಂಡಿಯಾದಿಂದ ಎಕ್ಸಿಟ್ ಆಯಿತು. ಪೆಜೆರೋ ಸ್ಪೋರ್ಟು ಒಂದು ಲೆಜೆಂಡ್ ಆಗಿ ಉಳ್ಕೊಂತು. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಭಾರತದಲ್ಲಿ ಲೆಜೆಂಡ್ರಿ SUVಗಳು ಅಂತ ಬಂದಾಗ ನಮಗೆ ಹೆಸರು ಕೇಳಿಬರುವಂಥದ್ದೇ ಫಾರ್ಚುನರು ಮತ್ತು ಎಂಡೋವರು ಮತ್ತು ಪೆಜೆರೋ ಸ್ಪೋರ್ಟು. ಫಾರ್ಚುನರು ಸ್ಟಿಲ್ ರನ್ನಿಂಗ್ ಇದೆ, ಬಟ್ ಎಂಡೋವರು ಮತ್ತು ಪೆಜೆರೋ ಸ್ಪೋರ್ಟು ಇರೋವರೆಗೂ ರಾಜನ್ ಥರ ಇದ್ದು ಇವಾಗ ನಮಗೆ ಕಣ್ಮರೆ ಆಗಿದ್ದಾವೆ. ಸೊ ಬಟ್ ಇವಾಗಲೂ ಕೂಡ ಯೂಸ್ಡ್ ಕಾರ್ ಮಾರ್ಕೆಟಲ್ಲಿ ಈ ಗಾಡಿಗಳದ್ದು ಅವ ಅಂತೂ ಕೇಳೋಂಗಿಲ್ಲ. ಎಂಡೋವರ್ದಾಗಿರ್ಬೋದು ಅಥವಾ ಪೆಜೆರೋ ಸ್ಪೋರ್ಟ್ದಾಗಿರ್ಬೋದು, ಎಂಥೂಸಿಯಾಸ್ಟ್ಗಳು ಅದು ಎಷ್ಟೇ ಒಂದು ಪಾರ್ಟ್ಸ್ ಕಾಸ್ಟ್ಲಿ ಆಗಿರಲಿ, ಮೇಂಟೆನೆನ್ಸ್ ಕಾಸ್ಟ್ಲಿ ಆಗಿರಲಿ, ಈ ಗಾಡಿಗಳನ್ನ ತಗೊಂಡು ಮೇಂಟೈನ್ ಮಾಡ್ತಾ ಇದ್ದಾರೆ. ಬಟ್ ಟು ಬಿ ಫ್ರ್ಯಾಂಕ್ ಹೇಳಬೇಕಂದ್ರೆ ಇವೆಲ್ಲ ಒಂದು ಜೆಮ್ ಆಫ್ ದಿ ವೆಹಿಕಲ್ಲು. ಇವಾಗಲೂ ಕೂಡ ಯೂಸ್ಡ್ ಕಾರ್ ಮಾರ್ಕೆಟಲ್ಲಿ ಒಂದು ಜಮ್ ಅಂತ ಹೇಳ್ತೀನಿ. ಏನಕ್ಕೆ ಅಂತ ಹೇಳ್ತೀನಿ, ಪೂರ್ತಿ ವಿಡಿಯೋ ನೋಡಿ. ಆ್ಯಂಡ್ ಪೆಜೆರೋ ಸ್ಪೋರ್ಟ್ನ ಒಂದು ಸ್ಮಾಲ್ ಕಾರ್ ಕತೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದರ ಅಪ್ಸು, ಇದರ ಡೌನ್ಸು, ಸೊ ಎಲ್ಲದನ್ನು ತಿಳಿಸ್ಕೊಡ್ತೀನಿ. ಯಾವ ಥರ ಡಾಮಿನೇಟ್ ಮಾಡ್ತು, ಅದಾದ್ಮೇಲೆ ಯಾವ ಥರ ಇದು ಡೌನ್ಫಾಲ್ ನೋಡ್ತು, ಇದನ್ನೆಲ್ಲ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಆಗಿದ್ರೆ ವೀಕ್ಷಕರೇ, ತಡ ಮಾಡಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಪೆಜೆರೋ ಸ್ಪೋರ್ಟು 2000ನೇ ಇಸ್ವಿಯಲ್ಲಿ ಭಾರತಕ್ಕೆ ಕಾಲಿಡುತ್ತೆ. ಅದು ಕೂಡ ಹಿಂದೂಸ್ತಾನ್ ಮೋಟರ್ಸ್ ಅವರ ಒಂದು ಟೈಅಪ್ ಜೊತೆಗೆ. ಸ್ಟಾರ್ಟಿಂಗ್ ಅಲ್ಲಿ ಇದರ ಕ್ರೇಜ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಯಾಕೆ ಅಂತ ಹೇಳಿದ್ರೆ ಅವಾಗಿನ ಮಟ್ಟಕ್ಕೆ ಆ ಒಂದು ಡಿಸೈನ್ ಬಂದ್ಬಿಟ್ಟು ಒಂದು ಮಾಡರ್ನ್ ಡಿಸೈನ್ ಆಗಿತ್ತು. ಅಂದ್ರೆ ಆ ಬಾಕ್ಸಿ ಡಿಸೈನ್ ಆದ್ರೂ ಕೂಡ ಆ ಪೇಂಟ್ ಸ್ಕೀಮ್ ಏನಿತ್ತು, ಡ್ಯೂಯಲ್ ಟೋನ್ ಪೇಂಟ್ ಸ್ಕೀಮು, ಮತ್ತೆ ಒಂದು ಆಫ್ ರೋಡ್ ಕೇಪಬಿಲಿಟಿ ಆಗಿರ್ಬೋದು, ಅವತ್ತಿನ ಮಟ್ಟಕ್ಕೆ ಎಂಥೂಸಿಯಾಸ್ಟ್ಗಳಿಗೆ ಒಂದು ಒಳ್ಳೆ ಗಾಡಿ ಇದು, ಎಲ್ಲಿಗೆ ಬೇಕಾದ್ರೂ ತಗೊಂಡೋಗ್ಬೋದಾಗಿತ್ತು. ಜೊತೆಗೆ ಆ ಒಂದು ರಗಡ್ ಸ್ಟ್ರಕ್ಚರು, ಸೊ ಪ್ರತಿಯೊಂದು ಅಂದ್ರೆ ಬಿಲ್ಡ್ ಕ್ವಾಲಿಟಿ ಕೂಡ ಅದೇ ಥರ ಇತ್ತು, ಟ್ಯಾಂಕ್ ಥರ ಬಿಲ್ಡ್ ಕ್ವಾಲಿಟಿ ಇತ್ತು. ಇದೆಲ್ಲ ಇದ್ದಿದ್ರಿಂದ ತುಂಬಾನೇ ಚೆನ್ನಾಗಿ ಇಟ್ಟಾಯಿತು ಸ್ಟಾರ್ಟಿಂಗ್ ಸ್ಟೇಜಲ್ಲಿ. ಆ್ಯಂಡ್ ಜನ ಎಲ್ಲರೂ ಇಷ್ಟಪಟ್ಟರು, ಒಂದು ಸ್ಟೇಟಸ್ ಸಿಂಬಲ್ ಆಯಿತು, ಎಲ್ಲರೂ ಕೂಡ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಇನ್ನೊಂದು ಮೇಯ್ನ್ ಆಗಿ ಎಲ್ಲರೂ ಇಷ್ಟಪಡೋದಕ್ಕೆ ಏನಪ್ಪ ಕಾರಣ ಅಂತ ಹೇಳಿದ್ರೆ ಆ ಒಂದು ರ್ಯಾಲಿ DNA. ಏನಿದು ರ್ಯಾಲಿ DNA ಅಂತ ಹೇಳಿದ್ರೆ ಪೆಜೆರೋ ಸ್ಪೋರ್ಟ್ದು ಒಂದು ದೊಡ್ಡ ಲೆಗೆಸಿನೇ ಇದೆ. 1985ರಿಂದ ಇದರ ಏನು ರ್ಯಾಲಿದು ಒಂದು ಡಾಮಿನೇಷನ್ ಸ್ಟಾರ್ಟ್ ಆಗುತ್ತೆ ವರ್ಲ್ಡ್ ವೈಡು. ಆವತ್ತಿಂದ ಇಲ್ಲಿವರೆಗೂ 12 ಸಲ ಬ್ಯಾಕ್ ಟು ಬ್ಯಾಕ್ ಅಂದ್ರೆ ಆ ರ್ಯಾಲಿನ ಡಾಕರ್ ರ್ಯಾಲಿ ಅಂತ ಹೇಳ್ಬಿಟ್ಟು ಟಫೆಸ್ಟ್ ಆಫ್ ರೋಡ್ ರ್ಯಾಲಿ ಅದು, ಅದನ್ನ ಗೆದ್ದಿದೆ. ಅದರಲ್ಲಿ ಮೌಂಟೇನ್ಸ್ ಆಗಿರ್ಬೋದು, ಮೌಂಟೇನ್ಸ್ ಅಲ್ಲಿ ಹೋಗ್ಬೇಕಾಗತ್ತೆ, ಡೆಸರ್ಟ್ಸ್ ಅಲ್ಲಿ ಹೋಗ್ಬೇಕಾಗತ್ತೆ. ಸೊ ಎಲ್ಲ ಕಡೆ ಅಂದ್ರೆ ಒಂದು ಕಂಪ್ಲೀಟ್ ಒಂದು ಆಫ್ ರೋಡ್ ಇರುತ್ತೆ. ಸೊ ಅಲ್ಲಿ ಫಾಸ್ಟ್ ಆಗಿ ಎಷ್ಟು ಬೇಗ ಲ್ಯಾಬ್ಸ್ಗಳನ್ನ ಮುಗಿಸ್ತಾರೆ ಅನ್ನೋದು, ಅದು ಕೂಡ ಟಫೆಸ್ಟ್ ಕಾಂಪಿಟೇಟರ್ಸ್ ಇರ್ತಾರೆ. ಸೊ ಅವ್ರ ಅಗೇನ್ಸ್ಟ್ ಗೆಲ್ಬೇಕಂದ್ರೆ ಇಟ್ ವಾಸ್ ನಾಟ್ ಎ ಈಸಿ ಟಾಸ್ಕ್. ಬಟ್ ಮಿಟ್ಸುಬಿಷಿದು ಪ್ಯಾಷನೇ ಆಕ್ಚುಲಿ ಈ ಒಂದು ರ್ಯಾಲಿ ಆಗಿರ್ಬೋದು. ಇವನ್ ವರ್ಲ್ಡ್ ರ್ಯಾಲಿ ಚಾಂಪಿಯನ್ಶಿಪ್ ಅಲ್ಲೂ ಕೂಡ ಅಂದ್ರೆ ಮಿಟ್ಸುಬಿಷಿ ಅವ್ರದ್ದು ಡಾಮಿನೇಷನ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಎಂಥೂಸಿಯಾಸ್ಟ್ಗಳಿಗೆ ಗೊತ್ತಿರುತ್ತೆ. ಸೊ ಅದರಲ್ಲಿ ಸಿಡಿಯಾದಲ್ಲಿ ತುಂಬಾ ಡಾಮಿನೇಟ್ ಮಾಡಿದ್ದಾರೆ. ಅದೇ ತರ ಡಾಕರ್ ರ್ಯಾಲಿಲಿ ಪೆಜೆರೋ ಸ್ಪೋರ್ಟ್ ತುಂಬಾನೇ ಡಾಮಿನೇಟ್ ಮಾಡಿದೆ. ಅಂದ್ರೆ ಪರ್ಟಿಕ್ಯುಲರ್ಲಿ ಇದೇ ಮಾಡೆಲ್ ಅಂತಲ್ಲ, ಪ್ರೀವಿಯಸ್ ಮಾಡೆಲ್. ಬಟ್ ಅದೇ ಒಂದು ಮಾಡೆಲ್ನ ಒಂದು DNA ಇದ್ರಲ್ಲಿ ತಗೊಂಡ್ಬಂದಿರೋದು. ಅಂದ್ರೆ ಪ್ಲಾಟ್ಫಾರ್ಮ್ ಆಗಿರ್ಬೋದು, ಆ ಒಂದು ಸಸ್ಪೆನ್ಷನ್ಸ್ ಆಗಿರ್ಬೋದು, ಅದರ ಒಂದು ಇಂಜಿನಿಯರಿಂಗ್ ಆಗಿರ್ಬೋದು, ಎಲ್ಲ ತಗೊಂಡು ಪೆಜೆರೋ ಸ್ಪೋರ್ಟ್ನ ಅಂದ್ರೆ ಪೆಜೆರೋ ಅಥವಾ ಮಾಂಟೆರೋ ಅಂತ ಹೇಳ್ಬಿಟ್ಟು ವರ್ಲ್ಡ್ ವೈಡ್ ಲಾಂಚ್ ಮಾಡ್ತಾರೆ. ಅದನ್ನ ಲೇಟರ್ 2000ನೇ ಇಸ್ವಿಯಲ್ಲಿ ಭಾರತಕ್ಕೆ ತಗೊಂಡ್ಬರ್ತಾರೆ. ಆ್ಯಂಡ್ ಬ್ಯೂಟಿಫುಲಿ ಪರ್ಫಾರ್ಮ್ ಮಾಡುತ್ತೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ. ಯಾಕೆಂದ್ರೆ ಎಂಥೂಸಿಯಾಸ್ಟ್ಗಳಿಗೆ ಸಖತ್ ಇಷ್ಟ ಆಗುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗಲ್ಲಿ ಏನು ಲಾಂಚ್ ಮಾಡ್ತಾರೆ SFX ಅಂತ ಹೇಳ್ಬಿಟ್ಟು, ಅಂದ್ರೆ ಇದರ ಪ್ರೀವಿಯಸ್ ವರ್ಷನ್ನು, ಅದನ್ನ 2012ವರೆಗೂ ಕೂಡ ಏನು ಚೇಂಜಸ್ ಮಾಡಲ್ಲ. ಬಟ್ ಅಷ್ಟರಲ್ಲಾಗ್ಲೇ ಇದರ ಟಫ್ ಕಾಂಪಿಟೇಟರ್ಸ್ ಭಾರತಕ್ಕೆ ಒಂದು ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿರ್ತಾರೆ. ಅದೇ ಟೊಯೋಟಾ ಫಾರ್ಚುನರ್ ಮತ್ತೆ ಫೋರ್ಡ್ ಎಂಡೋವರ್. ಎರಡೂ ಕೂಡ ತುಂಬಾ ಚೆನ್ನಾಗಿರುವಂತಹ ಒಂದು ವೆಹಿಕಲ್ ಆಗಿರೋದ್ರಿಂದ ಸೊ ಇದಕ್ಕೆ ನಿಜವಾಗ್ಲೂ ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲೇ ಕಾಂಪಿಟೇಷನ್ ಕೊಡ್ತವೆ. ಅಂಡ್ ಇದು ಸ್ವಲ್ಪ ಹಿಂದೆ ಉಳ್ಕೊಳ್ಳುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ 2000ನೇ ಇಸ್ವಿಯಲ್ಲಿ ಬಂದಂತಹ ಗಾಡಿ ಪೆಜೆರೋ ಸ್ಪೋರ್ಟ್ ಬರೋದಕ್ಕೆ 12 ವರ್ಷ ಆಗುತ್ತೆ. ಅಂದ್ರೆ 2012ರಲ್ಲಿ ಲಾಂಚ್ ಮಾಡ್ತಾರೆ. ಬಟ್ ವೆರಾಸ್ ಫಾರ್ಚುನರ್ ಎಕ್ಸಾಂಪಲ್ 2009ರಲ್ಲಿ ಆಕ್ಚುಲಿ ಲಾಂಚ್ ಆಗಿದ್ದು. ಅದಾದ್ಮೇಲೆ ವಿತಿನ್ 3 years 2012ರಷ್ಟರಲ್ಲಿ ಅವರು ನೆಕ್ಸ್ಟ್ ಜನರೇಷನ್ ಅಥವಾ ಒಂದು ಫೇಸ್ ಲಿಫ್ಟ್ ನ ಲಾಂಚ್ ಮಾಡ್ತಾರೆ. ಬಟ್ ಇದರಲ್ಲಿ ಲ್ಯಾಕ್ ಆಫ್ ಫೇಸ್ ಲಿಫ್ಟ್ಸ್, ಲ್ಯಾಕ್ ಆಫ್ ಅಪ್ಗ್ರೇಡ್ಸ್. ಓಕೆನಾ,
ಪೆಜರೋ ಸ್ಪೋರ್ಟ್ ಬಿಟ್ರು, ಬಟ್ ಸ್ವಲ್ಪ ಲೇಟ್ ಆಗೋಯ್ತು. ಅದೇ ಏನಾದ್ರು ಮುಂಚೆನೆ ಬಿಟ್ಟಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಕಾಂಪಿಟೇಷನ್ ಕೊಟ್ಟಿರ್ತಿತ್ತೇನೋ. ಜೊತೆಗೆ ಹಿಂದೂಸ್ತಾನ್ ಮೋಟಾರ್ಸ್ ಅವರ ಪೂರ್ ಸೇಲ್ಸ್ ನೆಟ್ವರ್ಕ್ ಮತ್ತೆ ಸರ್ವಿಸ್ ನೆಟ್ವರ್ಕ್, ಸೇಲ್ಸ್ಗೂ ಶೋರೂಮ್ ಇರಲಿಲ್ಲ ಅಂಡ್ ಸರ್ವಿಸ್ಗೂ ಕರೆಕ್ಟ್ಗೆ ಅಂದ್ರೆ ನೆಟ್ವರ್ಕ್ ಇರಲಿಲ್ಲ. ಇವ್ರದ್ದು ಸ್ವಲ್ಪ ಕಷ್ಟ ಬೀಳ್ಬೇಕಿತ್ತು ಯೂಸರ್ಸ್ ಎಲ್ಲ. ಸೊ ಹಂಗಾಗಿ ಅದು ಒಂದು ನೆಗೆಟಿವ್. ಆದ್ರೆ ಜೊತೆಗೆ ಪ್ರೈಸ್, ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ಪ್ರೀಮಿಯಂ ಬ್ರಾಕೆಟ್ ಅಲ್ಲಿ ಇತ್ತು. ಸೊ ಎಲ್ಲರೂ ಕೂಡ ಅಂದ್ರೆ ಅದರ ಒಂದು ಅಫೋರ್ಡಬಿಲಿಟಿಗೆ ಹೋಗ್ತಾ ಇರಲಿಲ್ಲ. ಎಸ್ಪೆಷಲಿ ಏನಾಗ್ಬಿಡುತ್ತೆ ಅಂತ ಹೇಳಿದಾಗ ಈ OEM ಗಳಲ್ಲಿ ಪ್ರೈಸ್ ಬಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಇದ್ರೂ ಪರವಾಗಿಲ್ಲ, ಸರ್ವಿಸು ಮತ್ತೆ ಈ ಒಂದು ಮೇಂಟೆನೆನ್ಸ್ ಈಸಿ ಇದ್ರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಆದ್ರೂ ತಗೊಂತಾರೆ. ಎಕ್ಸಾಂಪಲ್ ಟೊಯೋಟಾ. ಬಟ್ ಇವ್ರದ್ದು ಮೇಂಟೆನೆನ್ಸು ಸ್ವಲ್ಪ ಕಾಸ್ಟ್ಲಿ ಇತ್ತು, ಜೊತೆಗೆ ನೆಟ್ವರ್ಕು ಸ್ವಲ್ಪ ವೀಕ್ ಇತ್ತು, ಪ್ರೈಸ್ ಕೂಡ ಜಾಸ್ತಿ ಇದ್ದಿದ್ರಿಂದ ಇದನ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು. ಹಂಗೆ ಇದು ಸ್ವಲ್ಪ ಫೇಡ್ ಔಟ್ ಆಯ್ತು. 2018-19ರಲ್ಲಿ ಮಿಟ್ಸುಬಿಷಿ ಕಂಪ್ಲೀಟ್ ಆಗಿ ಇಂಡಿಯಾದಿಂದ ಎಕ್ಸಿಟ್ ಆಯ್ತು. ಪೆಜರೋ ಸ್ಪೋರ್ಟ್ ಒಂದು ಲೆಜೆಂಡ್ ಆಗಿ ಉಳ್ಕೊಂತು. ಸೊ ಇವಾಗ್ಲೂ ಕೂಡ ಯೂಸ್ಡ್ ಕಾರ್ ಮಾರ್ಕೆಟ್ ಅಲ್ಲಿ ಒಂದು ಜೆಮ್ಮು. ಏನಕ್ಕೆ ಅಂತ ಹೇಳಿದ್ರೆ, ಸೊ ಕಂಪ್ಯಾರಿಟಿವ್ಲಿ 2015 ಮಾಡೆಲ್ ಫಾರ್ಚುನರ್ ತಗೋಬೇಕು ಅಂತ ಹೇಳಿದ್ರೆ 16-17 ಲಕ್ಷ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಒಂದು 10 ಲ್ಯಾಕ್ ಅರೌಂಡ್ ಅಲ್ಲಿ ಸಿಗುತ್ತೆ. ಸೊ ಹಂಗಾಗಿ ಇದನ್ನ ಜೆಮ್ ಅಂತ ಹೇಳಿದೆ. ಬಟ್ ಸ್ವಲ್ಪ ಮೇಂಟೆನೆನ್ಸ್ ವೈಸ್ ಕಾಸ್ಟ್ಲಿ ಇರೋದ್ರಿಂದ ನೀವು ನೀಟಾಗಿ ಚೆನ್ನಾಗಿರುವಂತಹ ಗಾಡಿನ ನೋಡ್ಕೊಂಡು ತಗೋಬೇಕಾಗತ್ತೆ. ಪರ್ಟಿಕ್ಯುಲರ್ಲಿ ಈ ಗಾಡಿದು ಒಂದು ವಾಕ್ ಅರೌಂಡ್ ನ ಇವಾಗ ನೋಡ್ಕೊಂಡ್ ಬರೋಣ ಬನ್ನಿ. ಕೀ ನೋಡ್ತೀರಾ ಅಂತ ಹೇಳಿದ್ರೆ ಕೀ ಹೀಗಿದೆ, ಅನ್ಲಾಕ್ ಲಾಕ್ 2 ಬಟನ್ ಬರುತ್ತೆ ಅಂಡ್ ಸೇಮ್ ಸಿಡಿ ಅದ್ ಹೆಂಗ್ ಬರ್ತಿತ್ತು ಕೀ ಸೆಟ್ ಅದೇ ತರ ಬರುತ್ತೆ. ಸೊ ಇನ್ನ ಇಂಜಿನ್ ಬಗ್ಗೆ ನೋಡ್ತೀರಾ ಅಂತ ಹೇಳಿದ್ರೆ ಸೇಮ್ ಫಾರ್ಚುನರ್ ತರನೇ ಇದು ಕೂಡ ರಿಲಿಯಬಲ್ ಇಂಜಿನ್. ಯಾಕೆ ಅಂದ್ರೆ ಇದು ಕೂಡ ಜಾಪನೀಸೇ. 2.5 ಲೀಟರ್ ಕಾಮನ್ ರೈಲ್ DID ಇಂಜಿನ್ ಬರುತ್ತೆ. ಸೊ ಇದು ಬಂದ್ಬಿಟ್ಟು 178 PS ಪವರ್ ನ ಪ್ರೊಡ್ಯೂಸ್ ಮಾಡಿದ್ರೆ 350 to 400 Nm ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ, ವಿಚ್ ಇಸ್ ಆಲ್ಮೋಸ್ಟ್ ಈಕ್ವಲೆಂಟ್ಲಿ ಕೇಪಬಲ್ ಅಂತ ಹೇಳ್ತೀನಿ. ಅದಾದ್ಮೇಲೆ 200 HP ಕೂಡ ಫಾರ್ಚುನರ್ ಅಲ್ಲಿ ಲಾಂಚ್ ಮಾಡಿದ್ರು. ನೋಡ್ತಿರ್ಬೋದು ಯಾವ ತರ ಒಂದು ಸೆಟಪ್ ಇದೆ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ತುಂಬಾ ಸಿಂಪಲ್ ಅಂಡ್ ನೀಟ್, ಇವನ್ ಫಾರ್ಚುನರ್ ತರನೇ ಇದು ಕೂಡ. ಸೊ ಇದರಲ್ಲಿ ಹೈಡ್ರೋಲಿಕ್ ಲಿಫ್ಟರ್ಸ್ ಬರಲ್ಲ. ಸೊ ಇನ್ಸುಲೇಷನ್ ಬರುತ್ತೆ, ನೋಡ್ತಿರ್ಬೋದು ನೀಟಾಗಿದೆ. ಸೊ ಒಳ್ಳೆ ರೋಡ್ ಪ್ರೆಸೆನ್ಸ್ ಇತ್ತು ಅಂಡ್ ಒಳ್ಳೆ ರಗಡ್ SUV ತರ ಕಾಣುತ್ತೆ, ಒಂದು ಮಾಫಿಯಾ ಕಾರ್ ತರ ಫ್ರಂಟ್ ಇಂದ ಕಾಣುವಂಥದ್ದು. ಕ್ರೋಮ್ ಎಲಿಮೆಂಟ್ಸ್ ನೋಡ್ಬೋದು ಗ್ರಿಲ್ ಅಲ್ಲಿ, ಸಕ್ಕತ್ತಾಗಿ ಕಾಣುತ್ತೆ, ಒಂದು ಪ್ರೀಮಿಯಂ ಲುಕ್ ಕೊಡುತ್ತೆ. ಒಂದು ರ್ಯಾಪ್ ಅರೌಂಡ್ ಇಲ್ಲಿವರೆಗೂ ಒಂಥರ ಕರ್ವಿ ಶೇಪ್ ಅಲ್ಲಿ ಒಂದು ಹೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಲೋ ಬೀಮ್ಗೆ ಯೂಸ್ ಆಗುತ್ತೆ, HID ಓಕೆನಾ, ಪ್ರೊಜೆಕ್ಟರ್ HID. ಅಂಡ್ ಇದು ಬಂದ್ಬಿಟ್ಟು ಹೈ ಬೀಮ್ಗೆ ಯೂಸ್ ಆಗುತ್ತೆ. ಸೊ ಒಳ್ಳೆ ಥ್ರೋ ಇದೆ, ಕೆಳಗಡೆ ಫಾಗ್ ಲ್ಯಾಂಪ್ ಬರುತ್ತೆ. ಸೊ ಒಳ್ಳೆ ಅಪ್ರೋಚ್ ಆಂಗಲ್ ಇದೆ. ಏನಕ್ಕೆ ಮಿಟ್ಸುಬಿಷಿ ಪೆಜರೋ ಸ್ಪೋರ್ಟ್ ಆಫ್ ರೋಡ್ ಅಲ್ಲಿ ಸ್ವಲ್ಪ ಬೆಟರ್ ಅಂತ ಹೇಳಿದ್ರೆ ಬಿಕಾಸ್ ಅಪ್ರೋಚ್ ಆಂಗಲ್ ಸಕ್ಕದಾಗಿದೆ. ಅಂಡ್ ನೋಡ್ತಿರ್ಬೋದು. ಇನ್ನ ಸೈಡ್ ಪ್ರೊಫೈಲ್ ನೋಡ್ತೀರಾ ಅಂತ ಹೇಳಿದ್ರೆ 17 ಇಂಚ್ ವೀಲ್ಸ್ ಬರುತ್ತೆ, 265/65 R17. ಬ್ಯೂಟಿಫುಲ್ ಅಲಾಯ್ ವೀಲು, ಸಿಂಪಲ್ ಆಗಿದ್ರು ಸಕ್ಕತ್ತಾಗಿ ಕಾಣುತ್ತೆ. ಇವನ್ ಫಾರ್ಚುನರ್ ಅಲ್ಲಿ ಆಲ್ಮೋಸ್ಟ್ ಸೇಮೇನೆ ಬರೋದು ನಿಮ್ಗೆ. ಅಂಡ್ ಇದನ್ನ ನೋಡ್ತಿರ್ಬೋದು ಪೆಜರೋ ಸ್ಪೋರ್ಟ್ ಅಂತ ಹೇಳ್ಬಿಟ್ಟು, ಇಲ್ಲೂ ಕೂಡ ಗ್ರಾಫಿಕ್ಸ್ ಕೊಟ್ಟಿದ್ದಾರೆ. ಪ್ರೀವಿಯಸ್ ಅಲ್ಲಿ ಅಂದ್ರೆ ಡ್ಯೂಯಲ್ ಟೋನ್ ಕೊಟ್ಟರು. ಆಮೇಲೆ ಇದರಲ್ಲೂ ಕೂಡ ಈ ಪರ್ಟಿಕ್ಯುಲರ್ ಇದರಲ್ಲೂ ಕೂಡ ಸೂಪರ್ ಸೆಲೆಕ್ಟ್ 4x4 ಅಂತ ಟಾಪ್ ಎಂಡ್ ಬರುತ್ತೆ. ಇದು 4x2 ಆಟೋಮೆಟಿಕ್. ಸೊ ಅದರಲ್ಲಿ ಡ್ಯೂಯಲ್ ಟೋನ್ ಪೇಂಟ್ ಸ್ಕೀಮ್ ಕೂಡ ಟಾಪ್ ಎಂಡ್ ಅಲ್ಲಿ ಇರೋವಂಥದ್ದು, ಅದು ಕೂಡ ಚೆನ್ನಾಗಿ ಕಾಣುತ್ತೆ. ಅಂದ್ರೆ ಇಲ್ಲೆಲ್ಲ ಫುಲ್ ಕಂಪ್ಲೀಟ್ ಬ್ಲಾಕ್ ಬರುತ್ತೆ, ಅಲ್ಲಿ ಹಿಂದೆ ಮಾತ್ರ ವೈಟ್ ಬರುತ್ತೆ. ಅದರಲ್ಲಿ ಅದು ಫೋಟೋ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬಹುದು. ಇದೆಲ್ಲ ಕ್ರೋಮ್ ಎಲಿಮೆಂಟ್ಸ್ ಅವಾಗ ಐ ಥಿಂಕ್ ಆಕ್ಸೆಸರೀಸ್ ಹಾಗೆ ಬಂದಿದೆ ಅನ್ಸುತ್ತೆ. ಸೊ ಅದು ಇವಾಗ್ಲೂ ಕೂಡ ಇದೆ, ನೋಡ್ತಿರ್ಬೋದು. ಟರ್ನ್ ಇಂಡಿಕೇಟರ್ಸ್ ORV ಮೇಲೆ ಇಂಟಿಗ್ರೇಟ್ ಆಗಿದೆ ಅಂಡ್ ದೊಡ್ಡ ORVs ಬರುತ್ತೆ ಅಂಡ್ ಯೂಜ್ ವಿಂಡೋ ಏರಿಯಾ ಬರುತ್ತೆ, ನೋಡ್ತಿರ್ಬೋದು. ಒಳ್ಳೆ ರಗಡ್ ಆಗಿರುವಂತಹ ಫುಟ್ ಸ್ಟೆಪ್ ಇದೆ, ಈಸಿಯಾಗಿ 3 ಜನ ನಿಂತ್ಕೋಬಹುದು, ಅಷ್ಟು ರಗಡಾಗಿ ಕೊಟ್ಟಿದ್ದಾರೆ. ಎಲ್ಲ ಅಷ್ಟೇ ರಗಡ್ ಆಗಿದೆ ಈ ಗಾಡಿಲಿ. ಅಂಡ್ ರೇರ್ ಪ್ರೊಫೈಲ್ ನೋಡ್ಬೋದು, ರ್ಯಾಪ್ ಅರೌಂಡ್ ಟೈಲ್ ಲ್ಯಾಂಪ್ ಬರುತ್ತೆ. ಸೊ ಇಲ್ಲರ್ದ ಓಕೆನಾ, ಚೆನ್ನಾಗಿ ಕಾಣುತ್ತೆ. ಟೈಲ್ ಲ್ಯಾಂಪು ಕೂಡ ಪೆಜರೋ ಸ್ಪೋರ್ಟ್ ಅಂತ ಅಷ್ಟೇ ಬ್ಯಾಡ್ಜಿಂಗ್ ಬರುತ್ತೆ. ಇಲ್ಲಿ ವೇರಿಯಂಟ್ ಬ್ಯಾಡ್ಜಿಂಗ್ ಯಾವುದು ಕೂಡ ಬರಲ್ಲ. ಅಂಡ್ ಸ್ಪಾಯ್ಲರ್ ಬರುತ್ತೆ, ಚಿಕ್ಕ ಸ್ಪಾಯ್ಲರ್, ಐಮೌಂಟ್ ಸ್ಟಾಪ್ ಲ್ಯಾಂಪು, ಮತ್ತೆ ರೇ ಡಿಫಾಗರ್, ಮತ್ತೆ ವೈಪರ್ ನೋಡ್ಬೋದು. ಇನ್ನ ಬೂಟ್ ಸ್ಪೇಸ್ ನೋಡ್ತೀರಾ ಅಂತ ಹೇಳಿದ್ರೆ, ಇವಾಗ ಆಕ್ಚುಲಿ ನಾನು ಫೋಲ್ಡ್ ಮಾಡಿದ್ದೆ ಅವಾಗಲೇ ಒಬ್ಬ ಕಸ್ಟಮರ್ ತೋರ್ಸಕ್ಕೆ ಅಂತ ಹೇಳ್ಬಿಟ್ಟು. ನೋಡ್ತಿರ್ಬೋದು, ಇದನ್ನ ಎತ್ತಿದ್ರೆ ಓಪನ್ ಆಗುತ್ತೆ. ಎತ್ತಿದಾಗ ಈ ತರ ಇರುತ್ತೆ, ನೋಡ್ತಿರ್ಬೋದು. ಸೊ ಇಲ್ಲಿ ಒಂದು ಹುಕ್ ಕೊಟ್ಟಿದ್ದಾರೆ ಓಕೆನಾ. ಸೊ ಈ ಕಡೆ ಆತರ ಏನಿಲ್ಲ. ಅಂಡ್ ಇಲ್ಲಿ ಒಂದು ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ನೋಡ್ತಿರ್ಬೋದು. ಸೊ ಇದನ್ನ ಓಪನ್ ಮಾಡ್ಕೊಂಡು ಏನಾದ್ರೂ ಸ್ಟೋರ್ ಮಾಡ್ಕೋಬಹುದು. ಅಂಡ್ ಇಲ್ಲೂ ಕೂಡ ಬಾಟಲ್ ಸ್ಟೋರ್ ಮಾಡ್ಬೋದು, 2 ಕಡೆ ಬಾಟಲ್ ಸ್ಟೋರ್ ಮಾಡೋದಕ್ಕೆ ಜಾಗ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಒಂಥರ ಸಿಸ್ಟಮ್ ಚೆನ್ನಾಗಿದೆ. ಅಂಡ್ ಫ್ಲೋರ್ ಸ್ವಲ್ಪ ಹೈಟ್ ಬರುತ್ತೆ. ಇದು ಪರ್ಟಿಕ್ಯುಲರ್ಲಿ ಇದು ಫ್ಲೋರ್ ಏನಿದೆ ಅಲ್ಲ, ಇಲ್ಲಿಂದ ಬೇರೆದೆಲ್ಲ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಬಟ್ ಇದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಆಲ್ಮೋಸ್ಟ್ ಇದು ಫ್ಲಾಟ್ ಬೆಡ್ ಆಗುತ್ತೆ ಅಲ್ಲಿವರೆಗೂ. ಈಸಿಯಾಗಿ ಕ್ಯಾಂಪಿಂಗ್ ಎಲ್ಲ ಮಾಡ್ಬೋದು, ಸಕ್ಕದಾಗಿ ಬರುತ್ತೆ. ಆಕ್ಚುಲಿ ಹಿಂದೆ ಲುಕ್ ಕೂಡ 215 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ, ಆಲ್ಮೋಸ್ಟ್ 5 ಮೀಟರ್ ತನಕ ಬರುತ್ತೆ. ಇದು ಲೆಂತ್ ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್.
ಆಫ್ ರೋಡ್ ಕೆಪಬಿಲಿಟಿ ಅಂತೂ ಅಲ್ಟಿಮೇಟ್ ಆಗಿದೆ. ಇದರ ಒಂದು ಆಫ್ ರೋಡ್ ವೇರಿಯಂಟ್ ಅಲ್ಲಿ 4x4 ವೇರಿಯಂಟ್ ಅಲ್ಲಿ ಸೂಪರ್ ಸೆಲೆಕ್ಟ್ 4x4 ಅಂತ ಬರುತ್ತೆ. ಅದು ಯಾವಾಗಾದ್ರೂ ಒಂದ್ಸಲಿ ಆಫ್ ರೋಡ್ ಸಿಕ್ಕಿದಾಗ ಆ ಗಾಡಿ ಬೇಕಾದ್ರೆ ಖಂಡಿತವಾಗ್ಲೂ ತಗೊಂಡೋಗಿ ಒಂದು ರಿವ್ಯೂ ಮಾಡ್ತೀನಿ, ಡ್ರೈವ್ ರಿವ್ಯೂ. ಬಟ್ ಇವಾಗ ಇದರ ಇಂಟೀರಿಯರ್ ತೋರಿಸ್ತೀನಿ ಬನ್ನಿ. ನೋಡ್ತಿರ್ಬೋದು, ಇಂಟೀರಿಯರ್ ಕೂಡ ಅಷ್ಟೇ ಸಕ್ಕದಾಗಿತ್ತು. ಪರ್ಟಿಕ್ಯುಲರ್ಲಿ ನೀವು ಫಾರ್ಚುನರ್ ಕಂಪೇರ್ ಮಾಡಿದ್ರೆ ಇದರಲ್ಲಿ ಸ್ವಲ್ಪ ಇನ್ನಷ್ಟು ಅಪೀಲಿಂಗ್ ಆಗಿತ್ತು ಇಂಟೀರಿಯರ್. ಡ್ಯೂಯಲ್ ಏರ್ ಬ್ಯಾಗ್ ಬರ್ತಿತ್ತು ಅಂಡ್ ಇದು ಆಟೋಮೆಟಿಕ್, ಒಳ್ಳೆ ಲೆದರ್ ಅಪೋಲ್ಸ್ಟ್ರಿ, ಪರ್ಫೋರೇಟೆಡ್ ತರ ಒಂದು ಲೆದರ್ ಅಪೋಲ್ಸ್ಟ್ರಿ ಕೊಟ್ಟಿರುವಂತದ್ದು. ಸೊ ಆ ಕಡೆ ಬಂದ್ರೆ ನೀವು ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಆಗಿರ್ಬೋದು, ಮತ್ತೆ ಪ್ಯಾಡಲ್ ಶಿಫ್ಟರ್ಸ್ ಆಗಿರ್ಬೋದು ಎಲ್ಲ ಬರ್ತಾ ಇತ್ತು. ಸೊ ಡ್ಯೂಯಲ್ ಟೋನ್ ಸ್ಕೀಮ್ ಅಲ್ಲಿ ಒಂದು ಡ್ಯಾಶ್ ಬೋರ್ಡ್ ನ ಕೊಟ್ಟಿದ್ರು, ಇಲ್ಲೊಂದು ಕಲರ್, ಇಲ್ಲಿ ನಿಮ್ಗೆ ವುಡನ್ ಫಿನಿಶ್ ಅಲ್ಲಿ ಕೊಡ್ತಾ ಇದ್ರು. ಅಂಡ್ ಇದು ಸಿಸ್ಟಮ್ ಬಂದ್ಬಿಟ್ಟು ಮಿಟ್ಸುಬಿಷಿ ಅವ್ರದೇನೆ. ಸೊ ಒಳಗಡೆ ಕುತ್ಕೊಂಡು ತೋರಿಸ್ತೀನಿ ನಿಮ್ಗೆ ಆ ಕಡೆ ಹೋದಾಗ. ಫಸ್ಟ್ ಸೆಕೆಂಡ್ ರೋ ನೋಡ್ಕೊಂಡ್ಬಿಡಿ. ಇವಾಗ ಸೆಕೆಂಡ್ ರೋ ಸಖತ್ ಕಂಫರ್ಟಬಲ್ ಆಗಿದೆ ಫ್ಯಾಮಿಲಿ ಯೂಸೇಜ್ಗೆ. ಅಂಡ್ ಇದು ನೋಡ್ತಿರ್ಬೋದು, ಇಲ್ಲಿ ಹೋಲ್ಡ್ ಮಾಡಿದ್ರೆ ಇಂದ ರಿಕ್ಲೈನ್, ಕಂಪ್ಲೀಟ್ ರಿಕ್ಲೈನ್ ಆಗುತ್ತೆ, ಇಲ್ಲಿವರೆಗೂ ರಿಕ್ಲೈನ್ ಆಗುತ್ತೆ, ಆರಾಮಾಗಿ ಮಲ್ಕೊಂಡು ಹೋಗ್ಬೋದು. ಥರ್ಡ್ ರೋಲ್ ಯಾರು ಇಲ್ಲ ಅಂತ ಹೇಳಿದ್ರೆ. ಅಂಡ್ AC ಇಲ್ಲಿ ಕೊಟ್ಟಿದ್ದಾರೆ ನೋಡ್ತಿರ್ಬೋದು, AC ಪೋರ್ಟು. ಡೋರ್ ಪ್ಯಾಡ್ ನೋಡ್ಬೋದು, ಡ್ಯೂಯಲ್ ಟೋನ್ ಅಲ್ಲಿ ಕೊಟ್ಟಿದ್ದಾರೆ, ಕ್ರೋಮ್ ಎಲಿಮೆಂಟ್ಸ್ ನೋಡ್ಬೋದು ಅದರಲ್ಲಿ, ಮತ್ತೆ ವುಡನ್ ಫಿನಿಶಿಂಗ್ ಕೂಡ ಕೊಟ್ಟಿದ್ದಾರೆ. ಕಾಯಿನ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ, ಮತ್ತೆ ಬಾಟಲ್ ಹೋಲ್ಡರ್ಸ್ ಕೆಳಗಡೆ ಬರುತ್ತೆ ನೋಡ್ತಿರ್ಬೋದು. ಅಂಡ್ ಮ್ಯಾಗ್ಝಿನ್ ಹೋಲ್ಡರ್ ಇಲ್ಲಿ ಬರುತ್ತೆ ನೋಡ್ತಿರ್ಬೋದು. ನಿಮ್ಗೆ ಸ್ವಲ್ಪ ಹೈಟ್ ಬರುತ್ತೆ ಇದು ಫ್ಲೋರು, ಓಕೆನಾ. ತುಂಬಾ ಲಾಂಗ್ ಇರೋರಿಗೆ ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು, ಸ್ಟೇರಿಂಗ್ ಟಚ್ ಆಗ್ಬೋದು. ಬಟ್ ಸ್ಟೇರಿಂಗ್ ಬಂದ್ಬಿಟ್ಟು ನಿಮ್ಗೆ ಟಿಲ್ಟ್ ಬರುತ್ತೆ, ಟೆಲಿಸ್ಕೋಪಿಕ್ ಅಡ್ಜಸ್ಟ್ಮೆಂಟ್ ಬರಲ್ಲ. ಅಂಡ್ ಪ್ಯಾಡಲ್ ಶಿಫ್ಟರ್ಸ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ವೈಪರ್ ಕಂಟ್ರೋಲ್ಸ್ ಬರುತ್ತೆ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಹೆಡ್ಲ್ಯಾಂಪ್ ಕಂಟ್ರೋಲ್ಸ್ ಬರುತ್ತೆ, ಓಕೆನಾ. ಸೊ ನಾರ್ಮಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡ್ತಿರ್ಬೋದು, ಫುಲ್ ಕಂಪ್ಲೀಟ್ಲಿ ಅನಲಾಗ್ ಬರುತ್ತೆ. ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ RPM ಮೀಟರ್ ಆಗಿರ್ಬೋದು, ಸೆಂಟ್ರಲ್ ಸ್ಪೀಡೋಮೀಟರ್, ಮತ್ತೆ ರೈಟ್ ಸೈಡ್ ಅಲ್ಲಿ ಫ್ಯೂಯಲ್ ಗೇಜ್ ಮತ್ತೆ ಇಂಜಿನ್ ಗೇಜ್ ಕೊಟ್ಟಿದ್ದಾರೆ ನೋಡ್ತಿರ್ಬೋದು, ಟೆಂಪರೇಚರ್ ಗೇಜ್. ರೈಟ್ ಸೈಡ್ ಅಲ್ಲಿ ಇಲ್ಲಿ ಮಿರರ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ, ಆಟೋ ಫೋಲ್ಡಿಂಗ್ ಆಗುತ್ತೆ ಮಿರರ್. ಅಂಡ್ ಸೆಂಟರ್ ಲಾಕಿಂಗ್ ಬರುತ್ತೆ. ಸೊ ಸೆಂಟರ್ ಕನ್ಸೋಲ್ ನೋಡ್ತಿರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು, ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ. ಸೊ ಇದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನೋಡ್ತಿರ್ಬೋದು, ಚಿಕ್ಕದಾಗೆ ಒಂದು 6 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್. ಇದು ಟಚ್ ಸ್ಕ್ರೀನ್ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ, ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಅದು ಇದು ಎಲ್ಲ ಬರುತ್ತೆ. ಬಟ್ ಇದರಲ್ಲಿ ನೋಡ್ತಿರ್ಬೋದು, ಅದ್ರ ಮೇಲ್ಗಡೆ ಮಲ್ಟಿ ಇನ್ಫಾರ್ಮೇಶನ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಸ್ಪೀಡು, ಮತ್ತೆ ಇವಾಗ ಔಟ್ಸೈಡ್ ಟೆಂಪರೇಚರ್ ಏನಿದೆ, ಎಲಿವೇಶನ್ ಏನಿದೆ, ಮತ್ತೆ ಬ್ಯಾರೋಮೀಟರ್ ಅಂತೆ, ಡೇಟು. ಸೊ ಪ್ರತಿಯೊಂದು ಇನ್ಫಾರ್ಮೇಶನ್ ಇದರಲ್ಲಿ ಸಿಗುವಂಥದ್ದು. ಫ್ಯೂಯಲ್ ಎಕಾನಮಿ ಕೂಡ ತೋರಿಸುತ್ತೆ. ಸೊ ಆಸ್ ಆಫ್ ನೋ ಫ್ಯೂಯಲ್ ಎಕಾನಮಿ ಒಂದು 7.5 to 8 ತೋರಿಸ್ತಾ ಇದೆ, ಸ್ವಲ್ಪ ಜಾಸ್ತಿ ಬರುತ್ತೆ. ಅಂಡ್ ಇದರಲ್ಲಿ ಕಾಂಪಸ್ ಕೂಡ ತೋರಿಸುತ್ತೆ, ಅಂದ್ರೆ ಡೈರೆಕ್ಷನ್ ಸೌತ್ ನಾರ್ತ್ ಈ ತರ. ಸೊ ಆಸ್ ಆಫ್ ನೋ ಯಾವ ಕಡೆ ತಿರ್ಕೊಂಡಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸ್ತಾ ಇದೆ. ಸೊ ಬ್ಯಾರೋಮೀಟರ್ ಎಲ್ಲ ಇದರಲ್ಲಿ ಬರುತ್ತೆ, ಓಕೆನಾ. ಸೊ ಇನ್ನ ಇದೊಂದು ನಿಮ್ಗೆ AC ಕಂಟ್ರೋಲು, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಇದರಲ್ಲಿ. ಅಂಡ್ ಇಲ್ಲಿ ಸ್ಪೇಸ್ ಬರುತ್ತೆ ನೋಡ್ತಿರ್ಬೋದು, ಒಂದು ಸಿಗರೇಟ್ ಲೈಟರ್ ಕೊಟ್ಟಿದ್ದಾರೆ ಇಲ್ಲಿ. ಅಂಡ್ ರೇರ್ಗೆ AC ಕಂಟ್ರೋಲ್ ಇಲ್ಲಿ ಕೊಟ್ಟಿದ್ದಾರೆ, ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ, ಓಕೆನಾ. ಸೊ ಇನ್ನ ಆಟೋಮೆಟಿಕ್ ಗೇರ್ ಬಾಕ್ಸ್ ಈ ತರ ಕೊಟ್ಟಿದ್ರು, ಲಿವರ್ ನೋಡ್ತಿರ್ಬೋದು. ಅಂಡ್ ಪ್ಯಾಡಲ್ ಶಿಫ್ಟರ್ಸ್ ಕೂಡ ಬರುತ್ತೆ, ಅಕಸ್ಮಾತ್ ಏನಾದ್ರು ಸ್ವಲ್ಪ ಮಜಾ ಬೇಕು ಅಂತ ಹೇಳಿದ್ರೆ ಆಟೋಮೆಟಿಕ್ ಅಲ್ಲಿ ಇದು ನಿಮ್ಗೆ ಪ್ರೊವೈಡ್ ಮಾಡುತ್ತೆ. ಅಂಡ್ ಇಲ್ಲಿ ನೋಡ್ತಿರ್ಬೋದು ಸ್ಪೇಸಸ್, ಇಲ್ಲೂ ಕೂಡ ನಿಮ್ಗೆ ಯುಟಿಲಿಟಿ ಸ್ಪೇಸಸ್ ಬರುತ್ತೆ. ಸೊ ಇಲ್ಲೂ ಕೂಡ ಒಂದು ಹಿಡನ್ ಸ್ಪೇಸ್ ತರಕ್ಕೆ ಕೊಟ್ಟಿದ್ದಾರೆ. ಸೊ ನಾರ್ಮಲ್ ಹ್ಯಾಂಡ್ ಬ್ರೇಕ್, ನಿಮ್ಗೆ ಯುಟಿಲಿಟಿ ಸ್ಪೇಸಸ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. ಇವನ್ ಟಾಪ್ ಎಂಡ್ ಅಲ್ಲೂ ಕೂಡ, ಅಂದ್ರೆ 4x4 ಏನು ಟಾಪ್ ಎಂಡ್ ಇದೆ, ಸೂಪರ್ ಸೆಲೆಕ್ಟ್ 4x4, ಅದರಲ್ಲೂ ಕೂಡ ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗ್ ಬರೋದು. ಇದ್ರಲ್ಲಿ 2 ಏರ್ ಬ್ಯಾಗ್ಸ್ ಬರ್ತಾ ಇತ್ತು. ವ್ಯಾನಿಟಿ ಮಿರರ್ ಬರುತ್ತೆ ವಿತೌಟ್ ಲೈಟ್. ಸೊ ಎರಡೂ ಕಡೆ ಕೂಡ ವಿತೌಟ್ ಲೈಟ್ ಬರುತ್ತೆ. ಅಂಡ್ ಲೈಟ್ ನೋಡ್ತಿರ್ಬೋದು. ಸೊ ಒಟ್ನಲ್ಲಿ ನಿಮ್ಗೆ ಜಪನೀಸ್ ಕಾರ್ಸ್ ಗಳಲ್ಲಿ ಆಲ್ಮೋಸ್ಟ್ ಸಿಂಪಲ್ ಆಗಿ ಕೊಟ್ಬಿಟ್ಟಿರ್ತಾರೆ, ಬಟ್ ರಿಲಿಯಬಲ್ ಇರುತ್ತೆ. ಇದು ಕೂಡ ರಿಲಿಯಬಲ್. ಇವಾಗ್ಲೂ ಕೂಡ ನೋಡಿ 2015 ಮಾಡಲ್ ಇದು, ಇವಾಗ್ಲೂ ಕೂಡ ಅಷ್ಟೇನು ಫೇಡ್ ಔಟ್ ಆಗಿಲ್ಲ. ಸೊ ಅದೇ ಒಂದು ಮಜಾ ಆಕ್ಚುಲಿ ಇದರಲ್ಲಿ. ಬಟ್ ಓಡಿಸೋದಕ್ಕಂತೂ ಸಖತ್ ಮಜಾ ಇದೆ. ಬನ್ನಿ ಇವಾಗ ಓಡಿಸಿ ತಿಳಿಸ್ಕೊಡ್ತೀನಿ. ಪೆಜಾರೋ ಸ್ಪೋರ್ಟ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಏನ್ ಹೇಳಿ ನಿಜವಾಗ್ಲೂ ಕನೆಕ್ಟ್ ಆಗುತ್ತೆ. ಇದೊಂದು ಡ್ರೈವರ್ಸ್ SUV ಅಂತ ಹೇಳ್ತೀನಿ, ಡ್ರೈವರ್ಸ್ ಕಾರ್ ಅಂತ ಹೇಳ್ತಾರಲ್ಲ ಅದೇ ತರ ಇದು. SUVಗಳಲ್ಲೇ ಒನ್ ಆಫ್ ದಿ ಕಾರ್ ವಿಚ್ ಯು ವಿಲ್ ಕನೆಕ್ಟ್ ಟು. ಯಾಕೆ ಅಂತ ಹೇಳಿದ್ರೆ ಆ ಒಂದು 2.5 ಲೀಟರ್ ಇಂಜಿನ್, ಆ ಟರ್ಬೋ ನಾಯ್ಸ್ ಆಗಿರ್ಬೋದು, ಎಲ್ಲ ಒಂಥರ ಮಜಾ ಕೊಡುತ್ತೆ. ಅಂಡ್ ಡ್ರೈವ್ ಮಾಡೋದಕ್ಕೂ ಒಳ್ಳೆ ಫೀಲ್ ಇದೆ. ಅಂಡ್ ಬಾಡಿ ರೋಲ್ ಕಂಪ್ಯಾರಿಟಿವ್ಲಿ, ಎಕ್ಸಾಂಪಲ್ ಇವಾಗ ನೀವು ಫಾರ್ಚುನರ್ ಕಂಪೇರ್ ಮಾಡಿದ್ರೆ, ಎಸ್ಪೆಷಲಿ ಫಾರ್ಚುನರ್ ಏನ್ ಜಾಸ್ತಿ ಇದೆ ಅಂತ ಹೇಳ್ತಾ ಇಲ್ಲ ನಾನು, ಬಟ್ ನಿಮ್ಗೆ ಹೈ ಗ್ರೌಂಡ್ ಕ್ಲಿಯರೆನ್ಸ್ ಕಾರು, ಫುಲ್ ಸೈಜ್ SUV ಅಂತ ಬಂದಾಗ ಸ್ವಲ್ಪ ಬಾಡಿ ರೋಲ್ ಜಾಸ್ತಿ ಫೀಲ್ ಕೊಡುತ್ತೆ. ಬಟ್ ಇದರಲ್ಲಿ ಕಂಪ್ಯಾರಿಟಿವ್ಲಿ ಕಡಿಮೆ ಇದೆ, ಮತ್ತೆ ರಗ್ಗಡ್ ಫೀಲ್ ಕೊಡುತ್ತೆ.
ಲೋ ಸ್ಪೀಡ್ಸ್ ಅಲ್ಲಿ ಸ್ಟೇರಿಂಗ್ ಸ್ವಲ್ಪ ಹೆವಿ ಅನ್ಸುತ್ತೆ ತಿರ್ಗಿಸ್ಬೇಕಾದ್ರೆ, ಬಟ್ ಹೈ ಸ್ಪೀಡ್ ಅಲ್ಲಿ ಸ್ವಲ್ಪ ಹೈ ಸ್ಪೀಡ್ ಹೋಗ್ಬೇಕಾದ್ರೆ ಅದು ಸ್ಟೇಬಲ್ ಅನ್ಸುತ್ತೆ ಅಂಡ್ ಒಳ್ಳೆ ಸ್ಟೆಬಿಲಿಟಿ ಕೊಡೋ ಅಂಥದ್ದು. ಅಂಡ್ ಇನ್ಫ್ಯಾಕ್ಟ್ ನಿಮಗೆ ಇದರ ಒಂದು ಇದೊಂಥರ ಮೋನೋಕಾಕ್ ಚಾಸಿ ಫೀಲಿಂಗ್ ಕೊಟ್ಬಿಡುತ್ತೆ ಕಾರು. ಅಂದ್ರೆ ಅಷ್ಟು ಕಂಫರ್ಟ್ ಇದೆ ಒಳಗಡೆ. ಆಕ್ಚುಲಿ ಇವಾಗ ಪೆಜಾರೋ ಸ್ಪೋರ್ಟ್ ಕಂಪೇರ್ ಮಾಡ್ಕೊಂಡ್ರೆ ಎರಡೂ ಕೂಡ ಮೋನೋಕಾಕ್ ಅಲ್ಲ, ಇದು ಎರಡೂ ಕೂಡ ಲ್ಯಾಡರ್ ಫ್ರೇಮೇನೆ, ಬಟ್ ಇದು ಒಂಥರ ಮೋನೋಕಾಕ್ ಫೀಲ್ ಕೊಟ್ಬಿಡತ್ತೆ. ಓಕೆನಾ. ಬಟ್ ಆಫ್ ರೋಡ್ ಕೇಪಬಿಲಿಟಿ ಅಟ್ ದ ಸೇಮ್ ಟೈಮ್ ಎಷ್ಟು ಕಂಫರ್ಟ್ ಬಗ್ಗೆ ಹೇಳುತ್ತೋ ಆಫ್ ರೋಡ್ ಕೇಪಬಿಲಿಟಿ ಕೂಡ ಅಷ್ಟೇ ಸಕ್ಕದಾಗಿದೆ. ಅಂಡ್ ನೆಕ್ಸ್ಟ್ ಲೆವೆಲ್ ಆಫ್ ರೋಡ್ ಮಾಡತ್ತೆ. ಇನ್ಫ್ಯಾಕ್ಟ್ ಇದರ ಪ್ರೀವಿಯಸ್ ವರ್ಷನ್ SFX ಕೂಡ ಅಷ್ಟೇ ಚೆನ್ನಾಗಿ ಮಾಡತ್ತೆ. ಅಂಡ್ ಹೈವೇ ಸ್ಟೆಬಿಲಿಟಿ ಎಲ್ಲ ಚೆನ್ನಾಗಿದೆ. 160 180 ಎಲ್ಲ ಈಸಿಯಾಗಿ ನಾನೇ ಕ್ರೂಸ್ ಮಾಡಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಅನ್ಸುತ್ತೆ ಈ ಗಾಡೀಲಿ, ಬಟ್ ಆರಾಮಾಗಿ 160 180 ಎಲ್ಲ ಕ್ರೂಸ್ ಮಾಡ್ಬೋದು. ಪವರ್ ಚೆನ್ನಾಗಿದೆ, ಬಟ್ ಆಬ್ವಿಯಸ್ಲಿ ಇದು SUV ಆಗಿರೋದ್ರಿಂದ, ಫುಲ್ ಸೈಜ್ SUV ಆಗಿರೋದ್ರಿಂದ ಸ್ವಲ್ಪ ಅದೊಂದು ನಿಮಗೆ ಕಾನ್ಫಿಡೆನ್ಸ್ ಕಡಿಮೆ ಕೊಡುತ್ತೆ. ಬಟ್ ಲಾಂಗ್ ಟ್ರಾವೆಲ್ ಮಾಡೋದಕ್ಕೆಲ್ಲ ಮಾಡಿಸಿದಂಥ ಗಾಡಿ. ಸೆಕೆಂಡ್ ರೋಲು ಕೂಡ ಅಷ್ಟೇ ಕಂಫರ್ಟ್ ಇದೆ. ಥರ್ಡ್ ರೋಲು ಕೂಡ ಅಂದರೆ ಸ್ವಲ್ಪ ಥೈ ಸಪೋರ್ಟ್ ಚೆನ್ನಾಗಿಲ್ಲ ಥರ್ಡ್ ರೋಲಿ, ಬಟ್ ಕಂಫರ್ಟ್ ವೈಸು ಲಿಟಲ್ ಓಕೆ ಅಂತ ಅನ್ಸುತ್ತೆ. ಓಕೆನಾ. ಕಂಪ್ಯಾರೇಟಿವ್ಲಿ ಅಗೇನ್ ಎಂಡೋವರ್ಗೆ ನೀವು ಕಂಫರ್ಟ್ ವಿಷಯದಲ್ಲಿ ಇದನ್ನ ಕಂಪೇರ್ ಮಾಡೋಕ್ಕಾಗಲ್ಲ. ಕಂಫರ್ಟ್ ವೈಸ್ ಎಂಡೋವರ್ ನನಗೆ ಚೆನ್ನಾಗಿ ಅನ್ಸುತ್ತೆ. ಬಟ್ ಆಫ್ ರೋಡ್ ಕೇಪಬಿಲಿಟಿ ಪಾಯಿಂಟ್ ಆಫ್ ವ್ಯೂ ಐ ಥಿಂಕ್ ಮಿತ್ಸುಬಿಷಿ ಪೆಜಾರೋ ವಿಲ್ ಸ್ಟ್ಯಾಂಡ್ ಔಟ್ ಇನ್ ದಟ್ ಕಾಂಪಿಟೇಟರ್ಸ್ ಅಂತ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಮಾಡತ್ತೆ ಆಫ್ ರೋಡು. ನಾನು ಇನ್ಫ್ಯಾಕ್ಟ್ ಒಂದೇ ಒಂದ್ಸತಿ ಹೋಗಿರೋದು ಆಫ್ ರೋಡು, ಬಟ್ ಇವಾಗಲೂ ಕೂಡ ಅದು ಹಂಗೆ ನನಗೆ ಒಂದು ಮೆಮೊರಿ ಥರ ಉಳ್ಕೊಂಡ್ಬಿಟ್ಟಿದೆ. ಅಷ್ಟು ಚೆನ್ನಾಗಿದೆ ಇದರಲ್ಲಿ ಫೀಲು. ಇನ್ನು ಇವನ್ ಫಾರ್ಚುನರಲ್ಲೂ ಹೋಗಿದ್ದೀನಿ ಸುಮಾರು, ಅಂದರೆ ಮ್ಯಾನ್ ಮೇಡ್ ಟ್ರ್ಯಾಕ್ಗಳಲ್ಲೂ ಹೋಗಿದ್ದೀನಿ ಆ್ಯಂಡ್ ನ್ಯಾಚುರಲ್ ಟ್ರ್ಯಾಕ್ಗಳಲ್ಲೂ ಹೋಗಿದ್ದೀನಿ. ಬಟ್ ಇದರಲ್ಲಿ ಫೀಲ್ ಕೊಟ್ಟಷ್ಟು ಅದರಲ್ಲಿ ಅಷ್ಟೊಂದು ಫೀಲ್ ಕೊಡಲಿಲ್ಲ. ಅಂದರೆ ಇದು ಸ್ವಲ್ಪ ಈಸಿ ಅನ್ಸ್ಬಿಡ್ತಿದ್ದು, ಅಷ್ಟು ಚೆನ್ನಾಗಿ ಹೋಗುತ್ತೆ. ಬಟ್ ನನಗೆ ಒಂದು ಡ್ರೀಮ್ ಇದೆ, SFX ತಗೊಂಡು ಆಫ್ ರೋಡ್ ಹೋಗಬೇಕು ಅಂತ ಹೇಳ್ಬಿಟ್ಟು. ಇನ್ಫ್ಯಾಕ್ಟ್ ನಮ್ಮ ಹಳೆ ಮನೆ ಕೆಳಗಡೆ ಓನರ್ ಹತ್ರನೇ ಇತ್ತು. ಅವ್ರು ಹೇಳಿದ್ರು ಒಂದ್ಸಲಿ ಯಾವಾಗಾರ ತಗೊಂಡೋಗು ಅಂತ ಹೇಳ್ಬಿಟ್ಟು. ಅವ್ರು ಆ್ಯಕ್ಚುಲಿ ಪೊಲೀಸ್ ಅವರು, ಬಟ್ ನನಗೆ ಟೈಮ್ ಸಿಕ್ಕಿರಲಿಲ್ಲ. ಆ್ಯಂಡ್ ಇವನ್ ಅವರು ಬ್ಯುಸಿ ಇರ್ತಿದ್ರು. ಅಂದರೆ ನಾನು ಫ್ರೀ ಇದ್ದಾಗ ಅವ್ರು ಬ್ಯುಸಿ ಇರ್ತಿದ್ರು, ಅವ್ರು ಬ್ಯುಸಿ ಇದ್ದಾಗ ನಾನು ಫ್ರೀ ಇರ್ತಿದ್ದೆ, ಆ ಥರ ಆಗ್ತಿತ್ತು. ಬಟ್ ನೀವು ಯಾವಾಗಾದರೂ ಆ ಗಾಡಿ ಸಿಕ್ಕಿದ್ರೆ, ಅಥವಾ ನಿಮ್ಮ ಹತ್ರ ಏನಾದರೂ ಪೆಜಾರೋದು ಪ್ರೀವಿಯಸ್ ವರ್ಷನ್ ಇತ್ತು ಅಂತ ಹೇಳಿದ್ರೆ, ಅಥವಾ ಮಿಟ್ಸುಬಿಷಿ ಅವ್ರದ್ದು ಯಾವುದೇ ಗಾಡಿ ಇತ್ತು ಅಂತ ಹೇಳಿದ್ರೆ, ನಮಗೆ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ ತಿಳಿಸಿ. ಖಂಡಿತವಾಗ್ಲೂ ಒಂದು ದಿನ ನಿಮ್ಮ ಹತ್ರ ಬಂದು ಒಂದು ರಿವ್ಯೂ ಮಾಡ್ತೀವಿ. ಆ್ಯಂಡ್ ಇದೇ ಥರ ಯಾವುದೇ ಥರ ಒಂದು ಅಂದರೆ ಯುನೀಕ್ ವೆಹಿಕಲ್ಸ್ ಇತ್ತು ಅಂತ ಹೇಳಿದ್ರೆ, ಅದ್ರದ್ದು ಹಿಸ್ಟ್ರಿ ಇದೆ ಅಂತ ಹೇಳಿದ್ರೆ, ಅದನ್ನು ನಾವು ರಿವ್ಯೂ ಮಾಡ್ಬೋದು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಮುಂಚೆ ಥರ ತುಂಬ ಲ್ಯಾಗ್ ಮಾಡಿ ಅಥವಾ ತುಂಬ ಡೀಟೇಲ್ಡ್ ಆಗಿ ಇನ್ ಡೆಪ್ತ್ ರಿವ್ಯೂ ಸ್ವಲ್ಪ ಅದು ಅಂದರೆ ಕಸ್ಟಮರ್ಸ್ಗೆ, ನಮ್ಮ ವ್ಯೂವರ್ಸ್ಗೆ ಅಷ್ಟೊಂದು ಅದು ಎಂಗೇಜಿಂಗ್ ಆಗಿರ್ತಿರ್ಲಿಲ್ಲ. ಸುಮ್ಮನೆ ಸಿಂಪಲ್ ಆಗಿ ಈ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದ್ವಿ. ಆ್ಯಂಡ್ ಇದನ್ನು ಲಾಸ್ಟ್ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸೇ ಬಂದಿದೆ. ಆ್ಯಂಡ್ ಇದೇ ಥರ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇರಿ, ಆ್ಯಂಡ್ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಅಗೇನ್ ಪೆಜಾರೋ ಸ್ಪೋರ್ಟ್ ಅಲ್ಲಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಿಮಗೆ ಪ್ಯಾಡಲ್ ಶಿಫ್ಟರ್ಸ್ ಇದೆ. ಫಾರ್ಚುನರ್ ಅಲ್ಲಿ ಪ್ಯಾಡಲ್ ಶಿಫ್ಟರ್ಸ್ ಬರಲ್ಲ. 4x2 ಆಟೋಮೆಟಿಕ್ ತಗೊಂಡ್ಬಿಟ್ರಿ ಅಂತ ಹೇಳಿದ್ರೆ, ಅದರಲ್ಲಿ ಹೈವೇಲಿ ಹೋಗ್ಬೇಕಾದ್ರೆ ಕೆಲವೊಂದ್ಸಲಿ ಅಲ್ಲ, ಸಿಟಿಲೆಲ್ಲ ಓಡಿಸೋದಕ್ಕೆ ಚಿಕ್ಕ ಗಾಡಿ ಥರ ಫೀಲ್ ಕೊಡುತ್ತೆ ಆಟೋಮೆಟಿಕ್ ಇದ್ರೆ, ದಟ್ ಈಸ್ ಓಕೆ. ಬಟ್ ಹೈವೇಲಿ ಹೋಗ್ತಿರ್ಬೇಕಾದ್ರೆ ಎಷ್ಟೊಂದ್ಸಲಿ ಬೋರ್ ಅನ್ಸ್ಬಿಡುತ್ತೆ. ಬಟ್ ಅವಾಗ ಅಟ್ಲೀಸ್ಟ್ ಪ್ಯಾಡಲ್ ಶಿಫ್ಟರ್ಸ್ ಇದ್ದಾಗ ನೀವು ಅದು ಮ್ಯಾನೇಜ್ ಮಾಡ್ಕೊಂಡು ಓಡಿಸ್ಬೋದು. ಅಷ್ಟೊಂದು ನಿದ್ದೆ ಬರಲ್ಲ, ಆ ಥರ ಏನೂ ಆಗಲ್ಲ, ಎಂಗೇಜಿಂಗ್ ಆಗಿರುತ್ತೆ ಪ್ಯಾಡಲ್ ಶಿಫ್ಟರ್ಸ್ ಇದ್ರೆ. ಬಟ್ ಪೆಜಾರೋದಲ್ಲಿದೆ, ಫಾರ್ಚುನರಲ್ಲಿ ಆ ಒಂದು ಪ್ಯಾಡಲ್ ಶಿಫ್ಟರ್ಸ್ ಇಲ್ಲ. ಹೆಡ್ ಲ್ಯಾಂಪ್ ಥ್ರೋ ಕೂಡ ನೋಡ್ಬೋದು. ಆ್ಯಂಡ್ ಬಾನೆಟ್ ವ್ಯೂ ಸಖತ್ ಕಮಾಂಡಿಂಗ್ ಆಗಿದೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.